ವಿಧಾನ ಪರಿಷತ್ನಲ್ಲಿ ಭ್ರೂಣ ಹತ್ಯೆ ಬಗ್ಗೆ ಚರ್ಚೆ ನಡೆಯಿತು. ಭ್ರೂಣ ಹತ್ಯೆ ಬಗ್ಗೆ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಪ್ರಶ್ನೆ ಮಾಡಿದ್ರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದ್ರು. ಸಿಸೇರಿಯನ್ ಹೆರಿಗೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಸಿಸೇರಿಯನ್ ಹೆರಿಗೆ ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಗಮನ ಹರಿಸಿದ್ದೇವೆ ಅಂತ ಜಗದೇವ್ ಗುತ್ತೇದಾರ್ ಹೇಳಿದ್ರು. ಇದರ ಬಗ್ಗೆ ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ 60% ಸಿಸೇರಿಯನ್ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳು ಸಿಸೇರಿಯನ್ನಿಂದ ಹೆಚ್ಚು ಆದಾಯ ಮಾಡಿಕೊಳ್ತಾ ಇದ್ದಾವೆ. ಇನ್ನು 90% ತನಕ ಕೂಡ ಸಿಸೇರಿಯನ್ ಹೆಚ್ಚಾಗ್ತಾ ಇದೆ. ಅಂದ್ರೆ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದ ಅವರು ಆದಾಯ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿ ಪ್ರತ್ಯೇಕ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟರು. ಭ್ರೂಣ ಹತ್ಯೆ ತಡೆಗೂ ಕೂಡ ಸಾಕಷ್ಟು ಕ್ರಮ ಕೈಗೊಳ್ತಾ ಇದ್ದೀವಿ. ಭ್ರೂಣ ಹತ್ಯೆಗೆ ಸಂಬಂಧ 8 ಕೇಸ್ ದಾಖಲಾಗಿದ್ದು 46 ಜನರನ್ನ ಈಗಾಗಲೇ ಬಂಧಿಸಿದ್ದೇವೆ. ಈ ಭ್ರೂಣ ಹತ್ಯೆ ತಡೆಯೋದಕ್ಕೆ ಅಂತ ವಿಶೇಷ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅಂತ ನಾವು ಸಿದ್ಧತೆ ಮಾಡ್ಕೊಳ್ತಿದ್ದೀವಿ ಅಂತ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಟ್ಟರು. ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಮತ್ತು ಸಿಸೇರಿಯನ್ ಹೆರಿಗೆಗಳು ಸಿಸೇರಿಯನ್ ರೀತಿ ಆಗ್ತಾ ಇರುವಂತ ಹೆಚ್ಚಾಗ್ತಾ ಇರುವಂತ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅದರಿಂದ ಎರಡಕ್ಕೂ ಕೂಡ ನಾನು ಸ್ಪಷ್ಟವಾದ ಉತ್ತರಗಳು ಕೊಟ್ಟಿದ್ದೀವಿ. ಮತ್ತು ಈ ಸಿಸೇರಿಯನ್ ವಿಚಾರದಲ್ಲಿ ನಾವು ಯಾಕೆಂದರೆ ಪ್ರತಿ ವರ್ಷ ನಾವು ನೋಡಿದ್ರೆ ಹೆಚ್ಚೆಚ್ಚು ಸಿಸೇರಿಯನ್ಗಳು ಆಗ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಹೇಳಬೇಕಾದ್ರೆ 2021-22ರಲ್ಲಿ 35% ಅಷ್ಟು ಸಿಸೇರಿಯನ್ ಹೆರಿಗೆಗಳಾಗ್ತಾ ಇತ್ತು ಮನೆ ಸಭಾಪತಿಗಳೇ. 22-23ಕ್ಕೆ ಅದು 38%ಗೆ ಏರಿಕೆ ಆಯಿತು. ಈಗ 46%ಗೆ ಅದು ಹೋಗಿದೆ. ಅಂದರೆ ಪ್ರತಿ ವರ್ಷ ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗ್ತಾ ಇರೋದು ಕಾಣ್ತಾ ಇದ್ದೀವಿ. ಅದನ್ನ ಒಂದು ರೀತಿ ನಾವು ಅದಕ್ಕೆ ಬಹಳ ಒಂದು ಗಂಭೀರವಾದಂಥ ವಿಚಾರ ಅಂತ ಪರಿಗಣಿಸಿ ನಾವು ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇವೆ. ಅದು ಇನ್ನೂ ಹೆಚ್ಚಿನ ಕ್ರಮಗಳು ತಗೊಳ್ಬೇಕಾಗ್ತದೆ. ಖಾಸಗಿ ಆಸ್ಪತ್ರೆಗಳಲ್ಲಂತೂ ಈಗ 60%ಗಿಂತ ಹೆಚ್ಚು ಹೆರಿಗೆಗಳು ಸಿಸೇರಿಯನ್ ಆಗ್ತಾ ಇದೆ. ಅದಕ್ಕೆ ನಾವು ಇದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಅಗತ್ಯ ಇದೆ. ಒಂದು ಕಡೆ ಯಾರು ಮಹಿಳೆಯರು ಬರ್ತಾರೆ ಬಸರಿ ಹೆಂಗಸರು, ಅವರಿಗೆ ನಾವು ಮೊದಲನೇ ಅವ್ರಿಗೆ ನಾವು ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವ್ರನ್ನ ತಯಾರು ಮಾಡಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅವರು ಆ ಭಯದಿಂದ ಅವರು ಅನೇಕ ಜನ ಇವತ್ತು ಸುಲಭವಾಗಿ ಸಿಸೇರಿಯನ್ ಮಾಡ್ಕೊಳ್ಳೋಕೆ ಹೊರಟ್ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಇದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸ್ತಾ ಇದೀವಿ ಮನೆ ಸಭಾಪತಿಗಳು. ಯಾಕಂದ್ರೆ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ನಾವು ಮುಂದಿನ ತಿಂಗಳಲ್ಲಿ ಅದರ ಬಗ್ಗೆ ನಾವು ಒಂದು ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹೇಗೆ ಅದರಲ್ಲೂ ಕೂಡ ಕೆಲವು ಖಾಸಗಿ ಆಸ್ಪತ್ರೆಗಳು 80% 90% ಅಷ್ಟು ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಎರಡು ವಿಚಾರಗಳು. ಒಂದು, ಹೆಚ್ಚು ಅವ್ರಿಗೆ ಆದಾಯ ಬರ್ತದೆ. ಸಿಸೇರಿಯನ್ ಆಪರೇಷನ್ ಮಾಡಿದ್ರೆ ಆದಾಯ ಹೆಚ್ಚಾಗ್ತದೆ ಮತ್ತು ಅವ್ರಿಗೆ ಅಷ್ಟು ಶ್ರಮನೂ ಕೂಡ ಪಡಬೇಕಾಗಿಲ್ಲ. ಸುಲಭವಾಗಿ ಅದನ್ನ ಹೊಟ್ಟೆಯಲ್ಲಿ ಅದು ಓಪನ್ ಮಾಡ್ಬಿಟ್ಟು ಮಗು ತೆಗೆದು ಬಿಡೋದು. ಈ ಸಹಜ ಹೆರಿಗೆ ಮಾಡಬೇಕಾದ್ರೆ ಆ ತಾಯಿಯನ್ನ ನಾವು ತಯಾರು ಮಾಡಬೇಕು, ಮಾನಸಿಕವಾಗಿ ತಯಾರು ಮಾಡಬೇಕು ಮತ್ತು ಆ ಪ್ರೊಸೀಜರ್ನ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಶ್ರಮ ಪಡಬೇಕು. ಭ್ರೂಣ ಹತ್ಯೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಮತ್ತು ಸಿಸೇರಿಯನ್ ಹೆರಿಗೆಗಳು